ದೇವನಹಳ್ಳಿ ತಾಲೂಕಿನ ವಿಜಯಪುರ ಕೆರೆ ಏರಿ ಕಾಮಗಾರಿ ಆರಂಭವಾಗಿ ಸುಮಾರು 2 ತಿಂಗಳು ಕಳೆದು ಹೋಗಿದೆ. 1 ಕಿಲೋಮೀಟರ್ ವರೆಗಿನ ಕಾಮಗಾರಿಗೆ 2 ತಿಂಗಳಾದ್ರೂ ಕೂಡ ಇನ್ನು ಸಂಪೂರ್ಣ ಕಾಮಗಾರಿ ಮುಗಿದಿಲ್ಲ. ಹೀಗಾಗಿ ಜನಸಾಮಾನ್ಯರು ಪ್ರತಿದಿನ ಓಡಾಡುವಾಗ 3 ಕಿಲೋಮೀಟರ್ ಸುತ್ತಾಕಿಕೊಂಡು ಬರಬೇಕಾಗಿದೆ. 15 ದಿನಗಳ ಗಡುವನ್ನ ಕೊಟ್ಟು ಈಗ ಕಾಮಗಾರಿಯನ್ನ ಕಂಪ್ಲೀಟ್ ಮಾಡದೇ ಇದ್ರೆ ನಾವು ಹೋರಾಟ ಮಾಡ್ತೀವಿ ಎನ್ನುವ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಈ ಕುರಿತು ಒಂದು ವರದಿ ಇದೆ, ನೋಡೋಣ ಬನ್ನಿ. ಆಮೆಗತಿಯಲ್ಲಿ ಸಾಗ್ತಾ ಇರುವಂತಹ ರಸ್ತೆ ಕಾಮಗಾರಿ ವಿರುದ್ಧ ಈಗ ಗ್ರಾಮಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನಾನೀಗ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಚಿಕ್ಕನಹಳ್ಳಿ ಬಳಿಯ ಒಂದು ಕೆರೆ ಕಟ್ಟೆ ಮೇಲೆ ಇರುವಂತದ್ದು ದೃಶ್ಯಗಳಲ್ಲಿ ಕೂಡ ನೀವು ಗಮನಿಸಬಹುದು. ಇಲ್ಲಿಂದ ಚಿಕ್ಕನಹಳ್ಳಿಯಿಂದ ವಿಜಯಪುರ ಪಟ್ಟಣಕ್ಕೆ ಸುಮಾರು 1 ಕಿಲೋಮೀಟರ್ ಕೆರೆ ಕಟ್ಟೆ ಒಂದು ರಸ್ತೆ ಕಾಮಗಾರಿಯನ್ನ ಸುಮಾರು 2 ತಿಂಗಳ ಹಿಂದೆ ಕಾಮಗಾರಿಯನ್ನ ಆರಂಭ ಮಾಡ್ತಾರೆ. ಆದ್ರೆ ಆರಂಭ ಮಾಡಿ 2 ತಿಂಗಳು ಕಳೆದ್ರು ಇನ್ನೂ ಜಲ್ಲಿ ಕೆಲಸ ಕೂಡ ಇನ್ನೂ ಆಗ್ಲಿಲ್ಲ. ಹಾಗಾಗಿ ಇಲ್ಲಿ ಒಂದು ರಸ್ತೆಯನ್ನ ಬಂದ್ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಸುಮಾರು ಪುರ ಹಾಗೆ ಚಂದೇನಹಳ್ಳಿ ಗ್ರಾಮ ಈ ಒಂದು ರಸ್ತೆ ಏನಿದೆ, ಈ ಚಂದೇನಹಳ್ಳಿ ಗ್ರಾಮದ ಒಂದು ರಸ್ತೆಯಲ್ಲಿ ಕಿರಿದಾದ ರಸ್ತೆಯಲ್ಲಿ ಚಿಕ್ಕಬಳ್ಳಾಪುರ ಮತ್ತೆ ಕೋಲಾರದಿಂದ ಬರ್ತಕ್ಕಂಥ ಎಲ್ಲಾ ವಾಹನಗಳಾಗಿರ್ಬೋದು, ಶಾಲಾ ವಾಹನಗಳಾಗಿರ್ಬೋದು, ಬಸ್ಗಳಾಗಿರ್ಬೋದು, ಟ್ರಕ್ಗಳಾಗಿರ್ಬೋದು ಇದೇ ಒಂದು ರಸ್ತೆಯಲ್ಲಿ ಓಡಾಟವನ್ನ ನಡೆಸ್ತವೆ. ಹಾಗಾಗಿ ಪ್ರತಿದಿನ ಧೂಳು ಜೊತೆಗೆ ಸಾಕಷ್ಟು ಬೆಳೆಗಳನ್ನಿಟ್ಟಿದ್ದಾರೆ, ಬೆಳೆಗಳ ಮೇಲೂ ಕೂಡ ಧೂಳು ಹೋಗಿ ಆವರಿಸ್ತಾ ಇದೆ. ಇದರಿಂದ ಗ್ರಾಮಸ್ಥರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕೆಂತಂದ್ರೆ ತ್ವರಿತಗತಿಯಾಗಿ ಮಾಡಬೇಕಾಗಿರ್ತಕ್ಕಂಥ ಕಾಮಗಾರಿಯನ್ನ ಅರ್ಧಕ್ಕೆ ಆದ್ರೆ ಸರಿಯಾದ ರೀತಿಯಲ್ಲಿ ಕಾಮಗಾರಿಗಳನ್ನ ಬೇಗ ಮುಗಿಸುವಂತಹ ಕೆಲಸವನ್ನ ಅಧಿಕಾರಿಗಳು ಮಾಡ್ತಾ ಇಲ್ಲ. ಪಿಡಬ್ಲ್ಯೂಡಿ ಇಲಾಖೆಯ ವಿರುದ್ಧ ಈಗ ಗ್ರಾಮಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಆದಷ್ಟು ಬೇಗ ಕಾಮಗಾರಿ ಆಗಬೇಕು. ಯಾಕೆಂದ್ರೆ ಶಾಲಾ ವಾಹನಗಳಾಗಿರ್ಬೋದು, ಬಸ್ಗಳಾಗಿರ್ಬೋದು, ಟ್ರಕ್ಗಳಾಗಿರ್ಬೋದು ಎಲ್ಲ ವಾಹನಗಳು ಇದೇ ಒಂದು ರಸ್ತೆಯನ್ನ ಅವಲಂಬಿಸಿ ಓಡಾಡಬೇಕಾಗುತ್ತೆ. ಆದ್ರೆ 3 ಕಿಲೋಮೀಟರ್ ದೂರದವರೆಗೂ ಈಗ ಸುತ್ತಾಕೊಂಡು ವಾಹನ ಸವಾರರು ಪ್ರತಿನಿತ್ಯ ಹೈರಾಣ ಆಗ್ತಾ ಇದ್ದಾರೆ. ಹೀಗಾಗಿ ನನ್ನ ಜೊತೆ ಗ್ರಾಮಸ್ಥರಿದ್ದಾರೆ, ನಾನು ಅವ್ರನ್ನೇ ಮಾತಾಡಿಸ್ತೇನೆ. ಸರ್, ಈಗ ಎಷ್ಟು ದಿನ ಆಯ್ತು ಈ ಕಾಮಗಾರಿ ಹಿಡಿದು? ಯಾವ ರೀತಿ ಸಮಸ್ಯೆ ಆಗ್ತಾ ಇದೆ? ಸುಮಾರು 2 ತಿಂಗಳಾಯ್ತು ಸರ್. 2 ತಿಂಗಳಿಂದ ಆಮೆಗತಿ ಏನು ನಮಗೆ ಟ್ರಕ್ಗಳು, ಬಸ್ಗಳು ಕೋಲಾರಕ್ಕೆ ಹೋಗುವಂತವು, ನಮ್ಮ ಇದಕ್ಕೆ ಹೋಗುವಂತವು, ಚಿಕ್ಕಬಳ್ಳಾಪುರಕ್ಕೆ ಹೋಗುವಂತವು ಬಸ್ಸು, ಟ್ರಕ್ಗಳು ಎಲ್ಲ ಪ್ರತಿಯೊಂದನು ನಮ್ಮ ಚಂದೇನಹಳ್ಳಿ ಮಾರ್ಗವಾಗಿ ಪುರದ ಮೇಲೆ ಬರ್ತೈತೆ. ಅದಕ್ಕೆ ತ್ವರಿತವಾಗಿ ಆ ರಸ್ತೆ ಮಾಡಿ ಬಿಡಬೇಕಿತ್ತು. ಆಮೇಲೆ ಇದನ್ನು ಕಾಮಗಾರಿ ಮಾಡಬೇಕಿತ್ತು. ಅದನ್ನು ಕಾಮಗಾರಿ ಮಾಡಿಲ್ಲ. ಅದು ವರ್ಕ್ ಆರ್ಡರ್ ಆಗಬೇಕು, ಟೆಂಡರ್ ಆಗಬೇಕು ಅಂತ ಅದನ್ನ ವಿಪರೀತ ಧೂಳು. ಸ್ಕೂಲು, ಹಾಲಿನ ಡೈರಿ ಎಲ್ಲ ಅಕ್ಕಪಕ್ಕದಲ್ಲಿ ರಸ್ತೆ ಪಕ್ಕದಲ್ಲಿ ಇದಾವೆ. ಏನು ನಮ್ಮ ಚಂದ್ರಹಳ್ಳಿ ಗ್ರಾಮದಲ್ಲಿ ರಸ್ತೆ ಪಕ್ಕದಲ್ಲಿ ಇರೋಂಥವು. ಯಾವಾಗ ಮಕ್ಕಳಿಗೆ ಕಫ, ವಯಸ್ಸಾದವ್ರಿಗೆ ಕಫ, ಅರ್ಧರ್ಧಡಿ ಮನೆಯಲ್ಲಿ ಅರ್ಧರ್ಧಡಿ ಧೂಳು ಕೂತವೆ. ಅದಕ್ಕೆ ನೀರು ಆಗ್ತಾ ಇಲ್ಲ, ರಸ್ತೆನೂ ಇದ್ ಮಾಡ್ತಾ ಇಲ್ಲ. ನಮ್ಗೆ ಇಲ್ಲಿ ಮಂದಗತಿಯಾಗಿ ನಮ್ ಕಟ್ಟೆದು ಮಂದಗತಿಯಾಗಿ 2 ತಿಂಗಳಿಂದಾನು ಮಾಡ್ತಾವ್ರೆ. ಇನ್ನ ಜಿಲ್ಲೆನೂ ಹೊಡೆದಿಲ್ಲ. ತ್ವರಿತಗತಿಯಲ್ಲಿ ಈ ಕಾಮಗಾರಿಯನ್ನ ಮುಗಿಸದೆ ಹೋದ್ರೆ ನಾವು ಇನ್ನ 1 ವಾರದೊಳಗಡೆ ಏನಾದ್ರೂ ಸರಿಯಾದ ರೀತಿಯಲ್ಲಿ ಕಾಮಗಾರಿಗಳನ್ನ ಬೇಗ ಮುಗಿಸದೆ ಹೋದ್ರೆ ನಾವು ಇಲ್ಲಿ ಉಗ್ರವಾದ ಹೋರಾಟ ಧರಣಿಯನ್ನ ಮಾಡಬೇಕಾಗುತ್ತೆ ಅಂತಕ್ಕಂಥ ಎಚ್ಚರಿಕೆಯನ್ನ ಈಗ ಸರ್ಕಾರಕ್ಕೆ ಗ್ರಾಮಸ್ಥರು ನೀಡ್ತಾರೆ. ದೇವನಹಳ್ಳಿ ತಾಲೂಕಿನ ವಿಜಯಪುರ ಕೆರೆ ಏರಿ ಕಾಮಗಾರಿ ಆರಂಭವಾಗಿ ಸುಮಾರು 2 ತಿಂಗಳು ಕಳೆದು ಹೋಗಿದೆ. 1 ಕಿಲೋಮೀಟರ್ ವರೆಗಿನ ಕಾಮಗಾರಿಗೆ 2 ತಿಂಗಳಾದ್ರೂ ಕೂಡ ಇನ್ನು ಸಂಪೂರ್ಣ ಕಾಮಗಾರಿ ಮುಗಿದಿಲ್ಲ. ಹೀಗಾಗಿ ಜನಸಾಮಾನ್ಯರು ಪ್ರತಿದಿನ ಓಡಾಡುವಾಗ 3 ಕಿಲೋಮೀಟರ್ ಸುತ್ತಾಕಿಕೊಂಡು ಬರಬೇಕಾಗಿದೆ. 15 ದಿನಗಳ ಗಡುವನ್ನ ಕೊಟ್ಟು ಈಗ ಕಾಮಗಾರಿಯನ್ನ ಕಂಪ್ಲೀಟ್ ಮಾಡದೇ ಇದ್ರೆ ನಾವು ಹೋರಾಟ ಮಾಡ್ತೀವಿ ಎನ್ನುವ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಈ ಕುರಿತು ಒಂದು ವರದಿ ಇದೆ, ನೋಡೋಣ ಬನ್ನಿ. ಆಮೆಗತಿಯಲ್ಲಿ ಸಾಗ್ತಾ ಇರುವಂತಹ ರಸ್ತೆ ಕಾಮಗಾರಿ ವಿರುದ್ಧ ಈಗ ಗ್ರಾಮಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನಾನೀಗ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಚಿಕ್ಕನಹಳ್ಳಿ ಬಳಿಯ ಒಂದು ಕೆರೆ ಕಟ್ಟೆ ಮೇಲೆ ಇರುವಂತದ್ದು ದೃಶ್ಯಗಳಲ್ಲಿ ಕೂಡ ನೀವು ಗಮನಿಸಬಹುದು. ಇಲ್ಲಿಂದ ಚಿಕ್ಕನಹಳ್ಳಿಯಿಂದ ವಿಜಯಪುರ ಪಟ್ಟಣಕ್ಕೆ ಸುಮಾರು 1 ಕಿಲೋಮೀಟರ್ ಕೆರೆ ಕಟ್ಟೆ ಒಂದು ರಸ್ತೆ ಕಾಮಗಾರಿಯನ್ನ ಸುಮಾರು 2 ತಿಂಗಳ ಹಿಂದೆ ಕಾಮಗಾರಿಯನ್ನ ಆರಂಭ ಮಾಡ್ತಾರೆ. ಆದ್ರೆ ಆರಂಭ ಮಾಡಿ 2 ತಿಂಗಳು ಕಳೆದ್ರು ಇನ್ನೂ ಜಲ್ಲಿ ಕೆಲಸ ಕೂಡ ಇನ್ನೂ ಆಗ್ಲಿಲ್ಲ. ಹಾಗಾಗಿ ಇಲ್ಲಿ ಒಂದು ರಸ್ತೆಯನ್ನ ಬಂದ್ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಸುಮಾರು ಪುರ ಹಾಗೆ ಚಂದೇನಹಳ್ಳಿ ಗ್ರಾಮ ಈ ಒಂದು ರಸ್ತೆ ಏನಿದೆ, ಈ ಚಂದೇನಹಳ್ಳಿ ಗ್ರಾಮದ ಒಂದು ರಸ್ತೆಯಲ್ಲಿ ಕಿರಿದಾದ ರಸ್ತೆಯಲ್ಲಿ ಚಿಕ್ಕಬಳ್ಳಾಪುರ ಮತ್ತೆ ಕೋಲಾರದಿಂದ ಬರ್ತಕ್ಕಂಥ ಎಲ್ಲಾ ವಾಹನಗಳಾಗಿರ್ಬೋದು, ಶಾಲಾ ವಾಹನಗಳಾಗಿರ್ಬೋದು, ಬಸ್ಗಳಾಗಿರ್ಬೋದು, ಟ್ರಕ್ಗಳಾಗಿರ್ಬೋದು ಇದೇ ಒಂದು ರಸ್ತೆಯಲ್ಲಿ ಓಡಾಟವನ್ನ ನಡೆಸ್ತವೆ. ಹಾಗಾಗಿ ಪ್ರತಿದಿನ ಧೂಳು ಜೊತೆಗೆ ಸಾಕಷ್ಟು ಬೆಳೆಗಳನ್ನಿಟ್ಟಿದ್ದಾರೆ, ಬೆಳೆಗಳ ಮೇಲೂ ಕೂಡ ಧೂಳು ಹೋಗಿ ಆವರಿಸ್ತಾ ಇದೆ. ಇದರಿಂದ ಗ್ರಾಮಸ್ಥರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕೆಂತಂದ್ರೆ ತ್ವರಿತಗತಿಯಾಗಿ ಮಾಡಬೇಕಾಗಿರ್ತಕ್ಕಂಥ ಕಾಮಗಾರಿಯನ್ನ ಅರ್ಧಕ್ಕೆ ಆದ್ರೆ ಸರಿಯಾದ ರೀತಿಯಲ್ಲಿ ಕಾಮಗಾರಿಗಳನ್ನ ಬೇಗ ಮುಗಿಸುವಂತಹ ಕೆಲಸವನ್ನ ಅಧಿಕಾರಿಗಳು ಮಾಡ್ತಾ ಇಲ್ಲ. ಪಿಡಬ್ಲ್ಯೂಡಿ ಇಲಾಖೆಯ ವಿರುದ್ಧ ಈಗ ಗ್ರಾಮಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಆದಷ್ಟು ಬೇಗ ಕಾಮಗಾರಿ ಆಗಬೇಕು. ಯಾಕೆಂದ್ರೆ ಶಾಲಾ ವಾಹನಗಳಾಗಿರ್ಬೋದು, ಬಸ್ಗಳಾಗಿರ್ಬೋದು, ಟ್ರಕ್ಗಳಾಗಿರ್ಬೋದು ಎಲ್ಲ ವಾಹನಗಳು ಇದೇ ಒಂದು ರಸ್ತೆಯನ್ನ ಅವಲಂಬಿಸಿ ಓಡಾಡಬೇಕಾಗುತ್ತೆ. ಆದ್ರೆ 3 ಕಿಲೋಮೀಟರ್ ದೂರದವರೆಗೂ ಈಗ ಸುತ್ತಾಕೊಂಡು ವಾಹನ ಸವಾರರು ಪ್ರತಿನಿತ್ಯ ಹೈರಾಣ ಆಗ್ತಾ ಇದ್ದಾರೆ. ಹೀಗಾಗಿ ನನ್ನ ಜೊತೆ ಗ್ರಾಮಸ್ಥರಿದ್ದಾರೆ, ನಾನು ಅವ್ರನ್ನೇ ಮಾತಾಡಿಸ್ತೇನೆ. ಸರ್, ಈಗ
ಎಷ್ಟು ದಿನ ಆಯ್ತು ಈ ಕಾಮಗಾರಿ ಹಿಡಿದು? ಯಾವ ರೀತಿ ಸಮಸ್ಯೆ ಆಗ್ತಾ ಇದೆ? ಸುಮಾರು 2 ತಿಂಗಳಾಯ್ತು ಸರ್. 2 ತಿಂಗಳಿಂದ ಆಮೆಗತಿ ಏನು ನಮಗೆ ಟ್ರಕ್ಗಳು ಬಸ್ಸುಗಳು ಕೋಲಾರಕ್ಕೆ ಹೋಗುವಂತವು, ನಮ್ಮ ಇದಕ್ಕೆ ಹೋಗುವಂತವು, ಚಿಕ್ಕಬಳ್ಳಾಪುರಕ್ಕೆ ಹೋಗುವಂತವು ಬಸ್ಸು ಟ್ರಕ್ಗಳು ಎಲ್ಲ ಪ್ರತಿಯೊಂದನು ನಮ್ಮ ಚಂದ್ರಹಳ್ಳಿ ಮಾರ್ಗವಾಗಿ ಪುರದ ಮೇಲೆ ಬರ್ತೈತೆ. ಅದಕ್ಕೆ ತ್ವರಿತವಾಗಿ ಆ ರಸ್ತೆ ಮಾಡಿ ಬಿಡಬೇಕಿತ್ತು, ಆಮೇಲೆ ಇದನ್ನ ಕಾಮಗಾರಿ ಮಾಡಬೇಕಿತ್ತು. ಅದನ್ನು ಕಾಮಗಾರಿ ಮಾಡಿಲ್ಲ. ಅದು ವರ್ಕ್ ಆರ್ಡರ್ ಆಗಬೇಕು, ಟೆಂಡರ್ ಆಗಬೇಕು ಅಂತ ಅದನ್ನ ವಿಪರೀತ ಧೂಳು. ಸ್ಕೂಲು, ಹಾಲ್ ಅಂಡ್ ಡೈರಿ ಎಲ್ಲ ಅಕ್ಕಪಕ್ಕದಲ್ಲಿ ರಸ್ತೆ ಪಕ್ಕದಲ್ಲಿ ಇದಾವೆ. ಏನು ನಮ್ಮ ಚಂದ್ರಹಳ್ಳಿ ಗ್ರಾಮದಲ್ಲಿ ರಸ್ತೆ ಪಕ್ಕದಲ್ಲಿ ಇರೋಂಥವು. ಯಾವಾಗ ಮಕ್ಕಳಿಗೆ ಕಫ, ವಯಸ್ಸಾದವ್ರಿಗೆ ಕಫ, ಅರ್ಧರ್ಧಡಿ ಮನೆಯಲ್ಲಿ ಅರ್ಧರ್ಧಡಿ ಧೂಳು ಕೂತವೆ. ಅದಕ್ಕೆ ನೀರು ಆಗ್ತಾ ಇಲ್ಲ, ರಸ್ತೆನೂ ಇದ್ ಮಾಡ್ತಾ ಇಲ್ಲ. ನಮ್ಗೆ ಇಲ್ಲಿ ಮಂದಗತಿಯಾಗಿ ನಮ್ ಕಟ್ಟೆದು ಮಂದಗತಿಯಾಗಿ 2 ತಿಂಗಳಿಂದಾನು ಮಾಡ್ತಾವ್ರೆ. ಇನ್ನ ಜಿಲ್ಲೆನೂ ಹೊಡೆದಿಲ್ಲ. ತ್ವರಿತಗತಿಯಲ್ಲಿ ಈ ಕಾಮಗಾರಿಯನ್ನ ಮುಗಿಸದೆ ಹೋದ್ರೆ ನಾವು ಇನ್ನ ಒಂದು ವಾರದೊಳಗಡೆ ಏನಾದ್ರೂ ಸರಿಯಾದ ರೀತಿಯಲ್ಲಿ ಕಾಮಗಾರಿಗಳನ್ನ ಬೇಗ ಮುಗಿಸದೆ ಹೋದ್ರೆ ನಾವು ಇಲ್ಲಿ ಉಗ್ರವಾದ ಹೋರಾಟ ಧರಣಿಯನ್ನ ಮಾಡಬೇಕಾಗುತ್ತೆ ಅಂತಕ್ಕಂಥ ಎಚ್ಚರಿಕೆಯನ್ನ ಈಗ ಸರ್ಕಾರಕ್ಕೆ ಗ್ರಾಮಸ್ಥರು ನೀಡ್ತಾ ಇದ್ದಾರೆ. ದೇವನಹಳ್ಳಿ ತಾಲೂಕಿನ ವಿಜಯಪುರ ಕೆರೆ ಏರಿ ಕಾಮಗಾರಿ ಆರಂಭವಾಗಿ ಸುಮಾರು 2 ತಿಂಗಳು ಕಳೆದು ಹೋಗಿದೆ. 1 ಕಿಲೋಮೀಟರ್ ವರೆಗಿನ ಕಾಮಗಾರಿಗೆ 2 ತಿಂಗಳಾದ್ರೂ ಕೂಡ ಇನ್ನು ಸಂಪೂರ್ಣ ಕಾಮಗಾರಿ ಮುಗಿದಿಲ್ಲ. ಹೀಗಾಗಿ ಜನಸಾಮಾನ್ಯರು ಪ್ರತಿದಿನ ಓಡಾಡುವಾಗ 3 ಕಿಲೋಮೀಟರ್ ಸುತ್ತಾಕಿಕೊಂಡು ಬರಬೇಕಾಗಿದೆ. 15 ದಿನಗಳ ಗಡುವನ್ನ ಕೊಟ್ಟು ಈಗ ಕಾಮಗಾರಿಯನ್ನ ಕಂಪ್ಲೀಟ್ ಮಾಡದೇ ಇದ್ರೆ ನಾವು ಹೋರಾಟ ಮಾಡ್ತೀವಿ ಎನ್ನುವ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಈ ಕುರಿತು ಒಂದು ವರದಿ ಇದೆ, ನೋಡೋಣ ಬನ್ನಿ. ಆಮೆಗತಿಯಲ್ಲಿ ಸಾಗ್ತಾ ಇರುವಂತಹ ರಸ್ತೆ ಕಾಮಗಾರಿ ವಿರುದ್ಧ ಈಗ ಗ್ರಾಮಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನಾನೀಗ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಚಿಕ್ಕನಹಳ್ಳಿ ಬಳಿಯ ಒಂದು ಕೆರೆ ಕಟ್ಟೆ ಮೇಲೆ ಇರುವಂತದ್ದು ದೃಶ್ಯಗಳಲ್ಲಿ ಕೂಡ ನೀವು ಗಮನಿಸಬಹುದು. ಇಲ್ಲಿಂದ ಚಿಕ್ಕನಹಳ್ಳಿಯಿಂದ ವಿಜಯಪುರ ಪಟ್ಟಣಕ್ಕೆ ಸುಮಾರು 1 ಕಿಲೋಮೀಟರ್ ಕೆರೆ ಕಟ್ಟೆ ಒಂದು ರಸ್ತೆ ಕಾಮಗಾರಿಯನ್ನ ಸುಮಾರು 2 ತಿಂಗಳ ಹಿಂದೆ ಕಾಮಗಾರಿಯನ್ನ ಆರಂಭ ಮಾಡ್ತಾರೆ. ಆದ್ರೆ ಆರಂಭ ಮಾಡಿ 2 ತಿಂಗಳು ಕಳೆದ್ರು ಇನ್ನೂ ಜಲ್ಲಿ ಕೆಲಸ ಕೂಡ ಇನ್ನೂ ಆಗ್ಲಿಲ್ಲ. ಹಾಗಾಗಿ ಇಲ್ಲಿ ಒಂದು ರಸ್ತೆಯನ್ನ ಬಂದ್ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಸುಮಾರು ಪುರ ಹಾಗೆ ಚಂದೇನಹಳ್ಳಿ ಗ್ರಾಮ ಈ ಒಂದು ರಸ್ತೆ ಏನಿದೆ, ಈ ಚಂದೇನಹಳ್ಳಿ ಗ್ರಾಮದ ಒಂದು ರಸ್ತೆಯಲ್ಲಿ ಕಿರಿದಾದ ರಸ್ತೆಯಲ್ಲಿ ಚಿಕ್ಕಬಳ್ಳಾಪುರ ಮತ್ತೆ ಕೋಲಾರದಿಂದ ಬರ್ತಕ್ಕಂಥ ಎಲ್ಲಾ ವಾಹನಗಳಾಗಿರ್ಬೋದು, ಶಾಲಾ ವಾಹನಗಳಾಗಿರ್ಬೋದು, ಬಸ್ಗಳಾಗಿರ್ಬೋದು, ಟ್ರಕ್ಗಳಾಗಿರ್ಬೋದು ಇದೇ ಒಂದು ರಸ್ತೆಯಲ್ಲಿ ಓಡಾಟವನ್ನು ನಡೆಸ್ತವೆ. ಹಾಗಾಗಿ ಪ್ರತಿದಿನ ಧೂಳು ಜೊತೆಗೆ ಸಾಕಷ್ಟು ಬೆಳೆಗಳನ್ನಿಟ್ಟಿದ್ದಾರೆ, ಬೆಳೆಗಳ ಮೇಲೂ ಕೂಡ ಧೂಳು ಹೋಗಿ ಆವರಿಸ್ತಾ ಇದೆ. ಇದರಿಂದ ಗ್ರಾಮಸ್ಥರು ಕೂಡ ಆಕ್ರೋಶವನ್ನು ವ್ಯಕ್ತಪಡ್ತಾ ಇದ್ದಾರೆ. ಯಾಕೆಂತಂದ್ರೆ ತ್ವರಿತಗತಿಯಾಗಿ ಮಾಡಬೇಕಾಗಿರ್ತಕ್ಕಂಥ ಕಾಮಗಾರಿಯನ್ನ ಅರ್ಧಕ್ಕೆ ಆದ್ರೆ ಸರಿಯಾದ ರೀತಿಯಲ್ಲಿ ಕಾಮಗಾರಿಗಳನ್ನ ಬೇಗ ಮುಗಿಸುವಂತಹ ಕೆಲಸವನ್ನ ಅಧಿಕಾರಿಗಳು ಮಾಡ್ತಾ ಇಲ್ಲ. ಪಿಡಬ್ಲ್ಯೂಡಿ ಇಲಾಖೆಯ ವಿರುದ್ಧ ಈಗ ಗ್ರಾಮಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಆದಷ್ಟು ಬೇಗ ಕಾಮಗಾರಿ ಆಗಬೇಕು. ಯಾಕೆಂದ್ರೆ ಶಾಲಾ ವಾಹನಗಳಾಗಿರ್ಬೋದು, ಬಸ್ಗಳಾಗಿರ್ಬೋದು, ಟ್ರಕ್ಗಳಾಗಿರ್ಬೋದು ಎಲ್ಲ ವಾಹನಗಳು ಇದೇ ಒಂದು ರಸ್ತೆಯನ್ನ ಅವಲಂಬಿಸಿ ಓಡಾಡಬೇಕಾಗುತ್ತೆ. ಆದ್ರೆ 3 ಕಿಲೋಮೀಟರ್ ದೂರದವರೆಗೂ ಈಗ ಸುತ್ತಾಕೊಂಡು ವಾಹನ ಸವಾರರು ಪ್ರತಿನಿತ್ಯ ಹೈರಾಣ ಆಗ್ತಾ ಇದ್ದಾರೆ. ಹೀಗಾಗಿ ನನ್ನ ಜೊತೆ ಗ್ರಾಮಸ್ಥರಿದ್ದಾರೆ, ನಾನು ಅವ್ರನ್ನೇ ಮಾತಾಡಿಸ್ತೇನೆ. ಸರ್, ಈಗ ಎಷ್ಟು ದಿನ ಆಯ್ತು ಈ ಕಾಮಗಾರಿ ಹಿಡಿದು? ಯಾವ ರೀತಿ ಸಮಸ್ಯೆ ಆಗ್ತಾ ಇದೆ? ಸುಮಾರು 2 ತಿಂಗಳಾಯ್ತು ಸರ್. 2 ತಿಂಗಳಿಂದ ಆಮೆಗತಿ ಏನು ನಮಗೆ ಟ್ರಕ್ಗಳು ಬಸ್ಸುಗಳು ಕೋಲಾರಕ್ಕೆ ಹೋಗುವಂತವು, ನಮ್ಮ ಇದಕ್ಕೆ ಹೋಗುವಂತವು, ಚಿಕ್ಕಬಳ್ಳಾಪುರಕ್ಕೆ ಹೋಗುವಂತವು ಬಸ್ಸು ಟ್ರಕ್ಗಳು ಎಲ್ಲ ಪ್ರತಿಯೊಂದನು ನಮ್ಮ ಚಂದ್ರಹಳ್ಳಿ ಮಾರ್ಗವಾಗಿ ಪುರದ ಮೇಲೆ ಬರ್ತೈತೆ. ಅದಕ್ಕೆ ತ್ವರಿತವಾಗಿ ಆ ರಸ್ತೆ ಮಾಡಿ ಬಿಡಬೇಕಿತ್ತು, ಆಮೇಲೆ ಇದನ್ನ ಕಾಮಗಾರಿ ಮಾಡಬೇಕಿತ್ತು. ಅದನ್ನು ಕಾಮಗಾರಿ ಮಾಡಿಲ್ಲ. ಅದು ವರ್ಕ್ ಆರ್ಡರ್ ಆಗಬೇಕು, ಟೆಂಡರ್ ಆಗಬೇಕು ಅಂತ ಅದನ್ನ ವಿಪರೀತ ಧೂಳು. ಸ್ಕೂಲು, ಹಾಲ್ ಅಂಡ್ ಡೈರಿ ಎಲ್ಲ ಅಕ್ಕಪಕ್ಕದಲ್ಲಿ ರಸ್ತೆ ಪಕ್ಕದಲ್ಲಿ ಇದಾವೆ. ಏನು ನಮ್ಮ ಚಂದ್ರಹಳ್ಳಿ ಗ್ರಾಮದಲ್ಲಿ ರಸ್ತೆ ಪಕ್ಕದಲ್ಲಿ ಇರೋಂಥವು. ಯಾವಾಗ ಮಕ್ಕಳಿಗೆ ಕಫ, ವಯಸ್ಸಾದವ್ರಿಗೆ ಕಫ, ಅರ್ಧರ್ಧಡಿ ಮನೆಯಲ್ಲಿ ಅರ್ಧರ್ಧಡಿ ಧೂಳು ಕೂತವೆ. ಅದಕ್ಕೆ ನೀರು ಆಗ್ತಾ ಇಲ್ಲ, ರಸ್ತೆನೂ ಇದ್ ಮಾಡ್ತಾ ಇಲ್ಲ. ನಮ್ಗೆ ಇಲ್ಲಿ ಮಂದಗತಿಯಾಗಿ ನಮ್ ಕಟ್ಟೆದು ಮಂದಗತಿಯಾಗಿ 2 ತಿಂಗಳಿಂದಾನು ಮಾಡ್ತಾವ್ರೆ. ಇನ್ನ ಜಿಲ್ಲೆನೂ ಹೊಡೆದಿಲ್ಲ. ತ್ವರಿತಗತಿಯಲ್ಲಿ ಈ ಕಾಮಗಾರಿಯನ್ನ ಮುಗಿಸದೆ ಹೋದ್ರೆ ನಾವು ಇನ್ನ ಒಂದು ವಾರದೊಳಗಡೆ ಏನಾದ್ರೂ ಸರಿಯಾದ ರೀತಿಯಲ್ಲಿ ಕಾಮಗಾರಿಗಳನ್ನ ಬೇಗ ಮುಗಿಸದೆ ಹೋದ್ರೆ ನಾವು ಇಲ್ಲಿ ಉಗ್ರವಾದ ಹೋರಾಟ ಧರಣಿಯನ್ನ ಮಾಡಬೇಕಾಗುತ್ತೆ ಅಂತಕ್ಕಂಥ ಎಚ್ಚರಿಕೆಯನ್ನ ಈಗ ಸರ್ಕಾರಕ್ಕೆ ಗ್ರಾಮಸ್ಥರು ನೀಡ್ತಾ ಇದ್ದಾರೆ.